ನಮಸ್ಕಾರ. ಸಹಕಾರಿ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್ ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ಅಮಾನತ್ ಕೋಆಪ್ ಬ್ಯಾಂಕ್ ನಿರ್ಬಂಧ ವಿಸ್ತರಣೆ, ಮಹಾರಾಜಗಂಜ್ನ ನಾಗರ್ಸಾ ಬ್ಯಾಂಕಿಗೆ RBI ದಂಡ, ಭಾರತೀಯ ರಿಸರ್ವ್ ಬ್ಯಾಂಕ್ ಅಮಾನತ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಮೇಲೆ ವಿಧಿಸಲಾದ ನಿಯಂತ್ರಕ ನಿಬಂಧನೆಗಳನ್ನು ಜೂನ್ 12, 2026ರಿಂದ ಸೆಪ್ಟೆಂಬರ್ 12, 2026ರವರೆಗೆ ಪರಿಶೀಲನೆಗೆ ಒಳಪಟ್ಟು ವಿಸ್ತರಿಸಿದೆ. ಜೂನ್ 12, 2024ರಿಂದ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ 1949ರ ಸೆಕ್ಷನ್ 56ರೊಂದಿಗೆ ಓದಲಾದ ಸೆಕ್ಷನ್ 35A ಅಡಿಯಲ್ಲಿ ನೀಡಲಾದ RBI ನಿರ್ದೇಶನಗಳ ಅಡಿಯಲ್ಲಿ ಬ್ಯಾಂಕ್ ಕಾರ್ಯನಿರ್ವಹಿಸುತ್ತಿದೆ. ಆರಂಭದಲ್ಲಿ ನಿರ್ಬಂಧಗಳನ್ನು 6 ತಿಂಗಳವರೆಗೆ ವಿಧಿಸಲಾಗಿತ್ತು ಮತ್ತು ನಂತರ ನಿಯತಕಾಲಿಕವಾಗಿ ವಿಸ್ತರಿಸಲಾಗಿದೆ. ಇತ್ತೀಚೆಗೆ ಹೊರಡಿಸಲಾದ ಅಧಿಸೂಚನೆಯಲ್ಲಿ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ನಿರ್ದೇಶನವನ್ನು ವಿಸ್ತರಿಸುವುದು ಅಗತ್ಯವೆಂದು ಕೇಂದ್ರ ಬ್ಯಾಂಕ್ ತೃಪ್ತಿಪಡಿಸಿದೆ ಎಂದು ಹೇಳಿದೆ. ಆದಾಗ್ಯೂ ವಿಸ್ತರಣೆಯನ್ನು ಬ್ಯಾಂಕಿನ ಆರ್ಥಿಕ ಸ್ಥಿತಿಯಿಂದ ತೃಪ್ತಿಗೊಂಡಿದೆ ಎಂಬ ಸೂಚನೆಯಾಗಿ ಅರ್ಥೈಸಿಕೊಳ್ಳಬಾರದು ಎಂದು RBI ಸ್ಪಷ್ಟಪಡಿಸಿದೆ. ನಿಯಂತ್ರಕವು ಅಸ್ತಿತ್ವದಲ್ಲಿರುವ ನಿರ್ದೇಶನದ ಎಲ್ಲ ಇತರ ನಿಯಮಗಳು ಮತ್ತು ಷರತ್ತುಗಳು ಬದಲಾಗದೆ ಉಳಿಯುತ್ತವೆ ಎಂದು ಹೇಳಿದೆ. ನಿರ್ಬಂಧಗಳ ಮುಂದುವರಿಕೆ ಎಂದರೆ ಬ್ಯಾಂಕ್ ವರ್ಧಿತ ನಿಯಂತ್ರಕ ಮೇಲ್ವಿಚಾರಣೆಯಲ್ಲಿ ಉಳಿಯುತ್ತದೆ ಮತ್ತು ನಿರ್ದೇಶನ ಹೇರಿಕೆಗೆ ಕಾರಣವಾದ ಸಮಸ್ಯೆಗಳನ್ನು ಪರಿಹರಿಸುವ ಪ್ರಯತ್ನಗಳು ಮುಂದುವರಿಯುತ್ತವೆ. ಮೊದಲೇ ಪರಿಶೀಲಿಸದ ಹೊರತು ಸೆಪ್ಟೆಂಬರ್ 12, 2026ರಂದು ವ್ಯವಹಾರ ಮುಗಿಯುವವರೆಗೆ ವಿಸ್ತರಣೆಯು ಜಾರಿಯಲ್ಲಿರುತ್ತದೆ ಎಂದು RBI ಹೇಳಿದೆ. ಆಸ್ತಿ ವರ್ಗೀಕರಣ, ಸಾಲ ನೀಡುವ ಪದ್ಧತಿಗಳು, ಕ್ರೆಡಿಟ್ ವರದಿ ಮಾಡುವಿಕೆ ಮತ್ತು ಅಪಾಯ ನಿರ್ವಹಣೆಗೆ ಸಂಬಂಧಿಸಿದ ಹಲವಾರು ಬ್ಯಾಂಕಿಂಗ್ ನಿಯಮಗಳ ಉಲ್ಲಂಘನೆಗಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ನಗರ ಸಹಕಾರಿ ಬ್ಯಾಂಕ್ ಲಿಮಿಟೆಡ್, ಮಹಾರಾಜಗಂಜ್, ಉತ್ತರ ಪ್ರದೇಶ ರು 14.25 ಲಕ್ಷ ವಿತ್ತೀಯ ದಂಡ ವಿಧಿಸಿದೆ. ಮೇ 26, 2026ರಂದು ಆದೇಶದ ಮೂಲಕ ವಿಧಿಸಲಾದ ದಂಡವು ಮಾರ್ಚ್ 31, 2025ರಂತೆ ಬ್ಯಾಂಕಿನ ಆರ್ಥಿಕ ಸ್ಥಿತಿಗೆ ಸಂಬಂಧಿಸಿದಂತೆ RBIನ ಶಾಸನಬದ್ಧ ಪರಿಶೀಲನೆಯ ನಂತರ ವಿಧಿಸಲಾಗಿದೆ. ಕೆಲವು ನಿಷ್ಕ್ರಿಯ ಸ್ವತ್ತುಗಳನ್ನು ಸರಿಯಾಗಿ ವರ್ಗೀಕರಿಸಲು ಮತ್ತು ಗುರುತಿಸಲು ಸಹಕಾರಿ ಬ್ಯಾಂಕ್ ವಿಫಲವಾಗಿದೆ ಎಂದು ಕೇಂದ್ರ ಬ್ಯಾಂಕ್ ಕಂಡುಹಿಡಿದಿದೆ. ಇದರ ಪರಿಣಾಮವಾಗಿ ನಿಯಂತ್ರಕ ಅನುಸರಣೆ ಇಲ್ಲ. ಅಸುರಕ್ಷಿತ ಮುಂಗಡಗಳ ಮೇಲೆ ಬ್ಯಾಂಕ್ ನಿಗದಿತ ಮಿತಿಗಳನ್ನು ಉಲ್ಲಂಘಿಸಿದೆ. ಕ್ರೆಡಿಟ್ ಮಾಹಿತಿ ಕಂಪನಿಗಳಿಗೆ ಸಾಲಗಾರರ ಡೇಟಾವನ್ನು ಅಪ್ಲೋಡ್ ಮಾಡಲು ವಿಫಲವಾಗಿದೆ. ಕೆಲವು ಸಾಲಗಳನ್ನು ಮಂಜೂರು ಮಾಡುವಾಗ ಸಾಕಷ್ಟು ಎಚ್ಚರಿಕೆ ವಹಿಸಲಿಲ್ಲ ಎಂದು RBI ಗಮನಿಸಿದೆ. ವೈಯಕ್ತಿಕ ವಿಚಾರಣೆಯ ಸಮಯದಲ್ಲಿ ಬ್ಯಾಂಕಿನ ಲಿಖಿತ ಪ್ರತಿಕ್ರಿಯೆ ಮತ್ತು ಮೌಖಿಕ ಸಲ್ಲಿಕೆಗಳನ್ನು ಪರಿಶೀಲಿಸಿದ ನಂತರ ಉಲ್ಲಂಘನೆಗಳು ವಿತ್ತೀಯ ಕ್ರಮವನ್ನು ಅಗತ್ಯವೆಂದು RBI ತೀರ್ಮಾನಿಸಿದೆ. ನಿಯಂತ್ರಕರು ಸ್ಪಷ್ಟಪಡಿಸಿರುವ ಪ್ರಕಾರ ದಂಡವು ಕೇವಲ ಅನುಸರಣೆಯ ಕೊರತೆಯನ್ನು ಆಧರಿಸಿದೆ ಮತ್ತು ಬ್ಯಾಂಕ್ ತನ್ನ ಗ್ರಾಹಕರೊಂದಿಗೆ ಮಾಡಿಕೊಂಡ ವಹಿವಾಟುಗಳ ಸಿಂಧುತ್ವದ ಮೇಲೆ ಪರಿಣಾಮ ಬೀರುವುದಿಲ್ಲ. ಅಗತ್ಯವಿದ್ದರೆ ಮತ್ತಷ್ಟು ನಿಯಂತ್ರಕ ಕ್ರಮಗಳನ್ನು ಪ್ರತ್ಯೇಕವಾಗಿ ತೆಗೆದುಕೊಳ್ಳಬಹುದು.